ಪಾದರಕ್ಷೆಗಳಿಗೂ ಇದೇ ವಾಸ್ತು ನಿಯಮ. ಯಾವ ಬಣ್ಣದ ಚಪ್ಪಲಿಗಳನ್ನು ಧರಿಸಬೇಕು, ಯಾವುದನ್ನು ಧರಿಸಬಾರದು. ಕಾಲಿಗೆ ಧರಿಸುವುದು ಎಂಬ ಕಾರಣಕ್ಕೆ ಪಾದರಕ್ಷೆಗಳ ಬಗ್ಗೆ ಯಾರು ನಿರ್ಲಕ್ಷ್ಯ ತೋರಬಾರದು. ಏಕೆಂದರೆ ಪಾದರಕ್ಷೆಗಳಿಗೂ ವಾಸ್ತು ನಿಯಮ ಇದೆ. ನಿರ್ದಿಷ್ಟ ಬಣ್ಣದ ಪಾದರಕ್ಷೆಗಳು ನಿಮ್ಮ ಜೀವನವನ್ನು ಸಂತೋಷವನ್ನಾಗಿಸುತ್ತದೆ. ಹಾಗೆ ಪಾದರಕ್ಷೆಗಳಿಗೆ ಸಂಬಂಧಿಸಿದಂತೆ ಇನ್ನು ಕೆಲವೊಂದು ಪ್ರಮುಖ ವಿಚಾರಗಳು ಇಲ್ಲಿವೆ. ಹಳದಿ ಬಣ್ಣದ ಪಾದರಕ್ಷೆಗಳು ಬೇಡ. ಈ ಬಣ್ಣ ಗುರುವನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣದ ಪಾದರಕ್ಷೆ ಧರಿಸುವುದರಿಂದ ನೀವು ಗುರುವಿಗೆ ಅಗೌರವ ತೋರುತ್ತೀರಿ ಎಂದರ್ಥ. ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನವು ದುರ್ಬಲವಾಗುತ್ತದೆ. ವಾಸ್ತು ಪ್ರಕಾರ ಗುರು ದುರ್ಬಲನಾಗಿದ್ದರೆ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ವಿಶೇಷವಾಗಿ ನೀವು ಮಾಡುವ ಪ್ರತಿಯೊಂದರಲ್ಲೂ ನೀವು ಯಶಸ್ಸು ಕಾಣದೆ ನಿರಾಸೆಗೊಳ್ಳುವಿರಿ. ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನು ಕಚೇರಿಗೆ ಕಂದು ಬಣ್ಣದ ಚಪ್ಪಲಿಗಳು ಬೇಡ. ಕೆಲವರು ಕಚೇರಿಗೆ ಒಂದು, ಹೊರಗೆ ಹೋಗಲು ಒಂದು, ಫಂಕ್ಷನ್ಗಳಿಗೆ ಮತ್ತೊಂದು ಬಣ್ಣದ ಪಾದರಕ್ಷೆಗಳನ್ನು ಇಟ್ಟಿರುತ್ತಾರೆ. ಅದರಲ್ಲಿ ಕಚೇರಿಗಾಗಿ ಕೆಲವರು ಕಂದು ಬಣ್ಣದ ಬೂಟುಗಳು, ಚಪ್ಪಲಿಗಳನ್ನು ಮೀಸಲಿಡುತ್ತಾರೆ. ಆದರೆ ಕಂದು ಬಣ್ಣದ ಶೂಗಳ ಬದಲಿಗೆ ಕಡುಕಂದು ಅಥವಾ ಕಾಫಿ ಬಣ್ಣದ ಶೂ ಅಥವಾ ಚಪ್ಪಲಿಗಳನ್ನು ಧರಿಸಿದರೆ ಸೂಕ್ತ. ವಾಸ್ತುಶಾಸ್ತ್ರದ ಪ್ರಕಾರ ಕಪ್ಪು, ಬಿಳಿ, ನೀಲಿ, ಹಸಿರು ಬಣ್ಣದ ಪಾದರಕ್ಷೆ ಅಥವಾ ಚಪ್ಪಲಿಯನ್ನು ಧರಿಸಬೇಕು. ಇವುಗಳನ್ನು ಧರಿಸುವುದರಿಂದ ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ. ನೀವು ಪ್ರತಿ ಪ್ರಯತ್ನದಲ್ಲಿ ಯಶಸ್ವಿಯಾಗುತ್ತೀರಿ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಪಾದರಕ್ಷೆಗಳನ್ನು ಮೆಟ್ಟಿಲುಗಳ ಕೆಳಗೆ ಇಡಬಾರದು. ಇದನ್ನು ವಾಸ್ತು ಪ್ರಕಾರ ದೋಷವೆಂದು ಪರಿಗಣಿಸಲಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಚಪ್ಪಲಿ ಅಥವಾ ಬೂಟುಗಳನ್ನು ಬ್ರಹ್ಮನ ಸ್ಥಾನದಲ್ಲಿ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು. ಮನೆಗೆ ಒಳಗೆ ಹೋಗುವ ಮುನ್ನ ನಿಮ್ಮ ಬೂಟುಗಳು ಅಥವಾ ಚಪ್ಪಲಿಗಳನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂಬಾಗಿಲಿನ ಎದುರು ಇಡಬೇಡಿ. ಬದಲಿಗೆ ಪಕ್ಕಕ್ಕೆ ಸರಿಯಾಗಿ ಜೋಡಿಸಿ ಇಡಿ. ಮನೆಯ ಹೊರಗೆ ಇಟ್ಟ ಪಾದರಕ್ಷೆಗಳು ನಿಮಗೆ ಅದೃಷ್ಟವನ್ನು ತರುತ್ತವೆ ಎಂದು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಪಾದರಕ್ಷೆಗಳನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬೇಡಿ. ಹೀಗೆ ಮಾಡಿದರೆ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ವಾಸ್ತುಶಾಸ್ತ್ರದ ಪ್ರಕಾರ ಚಪ್ಪಲಿಗಳನ್ನು ಉಲ್ಟಾ ಇಡಬಾರದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ. ಶೂ ಚಪ್ಪಲಿಗಳನ್ನು ಇಡಲು ಲೋಹದ ಕಪಾಟು ಸ್ಟ್ಯಾಂಡ್ಗಳ ಬದಲಿಗೆ ಮರದ ಕಪಾಟ್ಗಳನ್ನು ಬಳಸಿ. ಕಾಲಿಗೆ ಬಳಸುವುದು ತಾನೇ ಎಂಬ ನಿರ್ಲಕ್ಷ್ಯ ಬೇಡ. ನಿಮ್ಮ ಪಾದರಕ್ಷೆಗಳನ್ನು ಆಗಾಗ್ಗೆ ಸ್ವಚ್ಛಗೊಳಿಸುತ್ತೀರಿ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.